ಅವಳಿಗೆ ಕೆಲಸಕ್ಕೆ ಹೋಗುವ ಹುಚ್ಚು. ಆದರೆ ಪತ್ನಿ ಜಾಬ್ ಮಾಡೋದು ಗಂಡನಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ಕೆಲಸಕ್ಕೆ ಹೋಗಬೇಡ ಎಂದಿದ್ದೆ ತಡ. ಹೆಂಡತಿ ಧಗಧಗನೆ ಹೊತ್ತಿ ಉರಿದಿದ್ದಾಳೆ. ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಅಂತಾರೆ. ಈ ಗಂಟು ಗಟ್ಟಿಯಾಗಿ ಇರಬೇಕು ಅಂದ್ರೆ ಅನುಸರಿಸಿಕೊಂಡು ಹೋಗ್ಬೇಕು. ಎಲ್ಲ ಏಳು ಬೀಳುಗಳನ್ನ ಮೆಟ್ಟಿ ನಿಂತ್ರೆ ಮಾತ್ರ ಸಂಸಾರ ಸ್ವರ್ಗ. ಹಠಕ್ಕೆ ಬಿದ್ದು ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋ ಹೆಂಡತಿಗಿದ್ರೆ ನರಕವಾಗೋದು ಪಕ್ಕ. ಚಾಮರಾಜನಗರದಲ್ಲಿ ಗಂಡ ಕೆಲಸಕ್ಕೆ ಹೋಗ್ಬೇಡ ಅಂದಿದ್ದಕ್ಕೆ ಹೆಂಡತಿ ಧಗಧಗ ಹೊತ್ತಿ ಉರಿದಿದ್ದಾಳೆ. ಕೆಲಸಕ್ಕೆ ಹೋಗ್ಬೇಡ ಎಂದ ಗಂಡ ಹೆಂಡತಿ ಕೆಂಡ. ಬೆಂಕಿ ಕಡ್ಡಿ ಗೀರಿದ್ಲು, ಪತಿ ಜೊತೆ ಧಗಧಗಿಸಿದ್ಲು. ಇವರೇ ನೋಡಿ ಬೆಂಕಿಯಲ್ಲಿ ಬೆಂದ ಗಂಡ ಹೆಂಡತಿ. ಹೆಸರು ಮಹೇಶ್ ಅಂಡ್ ಸುಧಾ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಕುಂತೂರು ಗ್ರಾಮದವರು. ಕಳೆದ 2 ವರ್ಷದ ಹಿಂದೆ ಸಪ್ತಪದಿ ತುಳಿದಿದ್ದ ಜೋಡಿ ಖುಷಿ ಖುಷಿಯಾಗಿ ಜೀವನ ನಡೆಸ್ತಿದ್ರು. ಗಂಡ ಹೆಂಡತಿ ಮಧ್ಯೆ ಯಾವ ಸಮಸ್ಯೆಯೂ ಇರಲಿಲ್ಲ. ಸುಧಾ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ರೆ ಮಹೇಶ್ ಊರಲ್ಲೇ ಕೆಲಸ ಮಾಡ್ಕೊಂಡಿದ್ದ. ದಿನಗಳೆದಂತೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕ್ ಮಾಡ್ಕೊಳ್ತಿದ್ರು. ಒಬ್ಬರ ಮೇಲೆ ಒಬ್ರು ರೇಗಾಡ್ತಿದ್ರು. ಈ ಎಲ್ಲ ವಿಷಯವನ್ನ ಸುಧಾ ಹೆತ್ತವರಿಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದಿದ್ರಂತೆ. ಸಣ್ಣ ಪುಟ್ಟದಕ್ಕೆಲ್ಲ ಮಾತು ನಡೀತದಪ್ಪ. ಏನಾದ್ರು ಸೊರಗಿಸ್ಕೊಳ್ಳೋದು ಸೊರಗಿಸ್ಕೊ ಮಾಡಕ್ ಹೋಗವ ಅಂತ ಹೇಳ್ತಿದ್ರು. ನೆನ್ನೆ ಹೋಗೋದೇನೆ ಹೋದ್ಮೇಲೆ ಈ ತರ ಕಂಡೀಷನ್ ಅಂತಂದ್ರೆ ನಾನು ಏನ್ ಮಾಡಿದ್ರೆ ಹೇಳಿ ಅಂತಂದ್ರೆ ನನ್ಗೆ ಗೊತ್ತಿಲ್ಲ, ಅವ್ರೇ ಮಾಡ್ಕೊಂಡಿರೋದು. ಅನುಮಾನ ಅಂದ್ರೆ ಅವ್ರ ಮೇಲೆ ಅನುಮಾನ ಅದ, ಇನ್ನೇನು ಅನುಮಾನ ಇಲ್ಲ. ದೊಡ್ಡವರು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಇವರ ತಲೆಗೆ ಹೊಕ್ಕಿರ್ಲಿಲ್ಲ. ಹೀಗಾಗಿ ಜಗಳ ಮಾತ್ರ ನಿಂತಿರ್ಲಿಲ್ಲ. ಇದೇ ಕೋಪದಲ್ಲಿ ಸುಧಾ ಹಬ್ಬಕ್ಕೆ ಅಂತ ತವರು ಮನೆಗೆ ಹೋಗಿ ಬಂದಿದ್ಲು. ಈ ವೇಳೆ ಮಹೇಶ್ ಮನಸ್ಸಲ್ಲಿ ಏನ್ ಓಡ್ತಾಗಿತ್ತೋ ಏನೋ. ಹೆಂಡತಿಗೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ಬೇಡ ಅಂತ ತಾಕೀತು ಮಾಡಿದ್ದಾನೆ. ಅಲ್ಲಿಂದಲೇ ನೋಡಿ ಮತ್ತೊಂದು ಯುದ್ಧ ಶುರುವಾಗಿತ್ತು. ಮೂಗಿನ ಮೇಲೆ ಕೋಪ ಇಟ್ಕೊಂಡಿದ್ದ ಸುಧಾ ಪಟಪಟ ಅಂತ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡಿದ್ದಾಳೆ. ಅಯ್ಯೋ ಶಿವ ಶಿವ ಅಂತ ಹೆಂಡತಿಯನ್ನ ರಕ್ಷಿಸೋಕೆ ಹೋದ್ರೆ ಗಂಡನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಪರಿಣಾಮ ಇಬ್ಬರು ಬೆಂಕಿಯಲ್ಲಿ ಬೆಂದು ಗಂಭೀರವಾಗಿ ಗಾಯಗೊಂಡಿದ್ರು. ಕುಂತೂರು ಕರ್ಕೊಂಡೋಗಿ ರಾತ್ರಿನಾಗ ಟಾರ್ಚರ್ ಕೊಟ್ಟು ಆ ತರ ಮಾಡೋದು. ಮನೆಯಲ್ಲಿ ಎಲ್ರು ಸಣ್ಣ ಪುಟ್ಟದಕ್ಕೆಲ್ಲ ಟಾರ್ಚರ್. ಅವ್ರ ಅತ್ತೆ ಮಾವ ಅದು ಇದ್ ಮಾಡಿದ್ರು ಸರ್. ಚೆನ್ನಾಗಿ ಹೊಡೆದ್ಬಿಟ್ಟು ಯಾವ್ದಾವ್ದೋ ಮಾತುಗ ಏಳ್ಕ ಕೇಳೋದು ಜಾಸ್ತಿ, ಸ್ವಂತ ಬುದ್ಧಿ ಇಲ್ಲ ಸರ್. ಏಳ್ಕ ಮಾತು ಕೇಳಿ ಅವಾಗ ಗಂಟ ಹೊಡೆದ್ ಮಲ್ಸ್ಬಿಡಿ. ಒಟ್ನಲ್ಲಿ ಆತುರದಲ್ಲಿ ಕೈಗೊಂಡ ನಿರ್ಧಾರ ಹೇಗೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಈ ದಂಪತಿಯೇ ಸಾಕ್ಷಿ. ಇದೀಗ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳಿಂದ ವಿಲವಿಲನೆ ಒದ್ದಾಡುವಂತಾಗಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.